ಸಭೆಗೆ ಕರೆಸಿ ಅವರಿಗೆ ಹೇಗೆ ನಮ್ಮ ಒಂದು ನಗರದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ವಿಧಾನಸಭೆ ಹೇಗೆ ನಡೀತದೆ ಅಂತ ಅವರಿಗೆ ತೋರಿಸುವಂಥ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಶ್ಲಾಘನೀಯವಾದಂಥ ವಿಷಯ. ಈ ಅನಿವಾಸಿ ಕನ್ನಡಿಗರು ಈಗ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಹೋದರೂ ಕೂಡ ಸಿಕ್ಕೇ ಸಿಗ್ತಾರೆ. ನಮ್ಮ ಕನ್ನಡ ಸಂಘಗಳು ಕೂಡ ಎಲ್ಲ ದೇಶಗಳಲ್ಲೂ ಹೆಚ್ಚು ಕಡಿಮೆ ಈಗ ರಚನೆ ಮಾಡಿದ್ದಾರೆ ಮತ್ತು ಬಹಳ ಕ್ರಿಯಾಶೀಲವಾಗಿ ಕೂಡ ಅವರು ಏನು ಕರ್ನಾಟಕದ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ನಾವೆಲ್ಲ ಅಲ್ಲಿಗೆ ಹೋದಾಗ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ನಮ್ಮ ರಾಜ್ಯದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ನಾನೀಗ ದಕ್ಷಿಣ ಕನ್ನಡ ಉಸ್ತುವಾರಿ ಆಗಿರೋದ್ರಿಂದ ಅಲ್ಲಿ ಮಾನ್ಯ ಸಭಾಧ್ಯಕ್ಷರು ತಮಗೆ ಗೊತ್ತೇ ಇದೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಕನ್ನಡಿಗರು ಬೇರೆ ರಾಷ್ಟ್ರಗಳಲ್ಲಿ ಇರುವಂಥ ಒಂದು ಪ್ರದೇಶ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದ ಈ ಜಿಲ್ಲೆಯ ಜನ. ಅದರಲ್ಲೂ ಗಲ್ಫ್ ಕಂಟ್ರೀಸಲ್ಲಿ, ಅಮೆರಿಕಾದಲ್ಲಿ ಇಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹೋಗಿದ್ದಾರೆ ಮತ್ತು ಎಲ್ಲ ಕಡೆ ಅದರಲ್ಲೂ ಗಲ್ಫ್ ಕಂಟ್ರೀಸಲ್ಲಿ ಪ್ರತಿಯೊಂದು ದೇಶದಲ್ಲೂ ಕೂಡ ಅವರು ಸಂಘಗಳ ರಚನೆ ಮಾಡಿ ಮತ್ತು ಭಾಳ ಒಂದು ಯಶಸ್ವಿಯಾಗಿ ಅಲ್ಲಿ ಅವರು ಅಲ್ಲಿರುವಂಥ ಸ್ಥಳೀಕರ ಜೊತೆ ಅವರು ಮಿಂಗಲ್ ಆಗಿದ್ದಾರೆ ಮತ್ತು ಒಳ್ಳೆಯ ಒಂದು ವ್ಯವಹಾರ ಉದ್ದಿಮೆ ಎಲ್ಲ ಸ್ಥಾಪನೆ ಮಾಡಿ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ. ಅದು ಎಲ್ಲ ಸಮಾಜದವರು ಇದ್ದಾರೆ ಅದರಲ್ಲಿ, ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಅಲ್ಲಿ ಹೋಗಿ ಮತ್ತು ಅಲ್ಲಿ ಹೋದ ಮೇಲೆ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕವನ್ನು ಮರೆತಿಲ್ಲ. ಎಲ್ಲರೂ ಕೂಡ ಅವರ ಊರುಗಳಿಗೆ ಏನಾದರೂ ಒಂದು ದೇಣಿಗೆ ನೀಡುವಂಥದ್ದು, ಸಹಾಯ ಮಾಡುವಂಥದ್ದು, ಅಲ್ಲಿ ಆಸ್ಪತ್ರೆ ಇರ್ಬೋದು, ಶಾಲೆ ಇರ್ಬೋದು, ಬೇರೆ ಬೇರೆ ಧಾರ್ಮಿಕ ಒಂದು ಕ್ಷೇತ್ರದ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲ ಥರಲ್ಲೂ ಕೂಡ ಅವರು ಈಗಲೂ ಕೂಡ ಆಸಕ್ತಿ ಇಟ್ಕೊಂಡು ಅವರು ಆ ಒಂದು ಸಂಬಂಧವನ್ನು ಒಂಚೂರು ಕೂಡ ಮರ್ತಿಲ್ಲ. ಅದರಿಂದ ಇವತ್ತು ಅನಿವಾಸಿ ಭಾರತೀಯ ನಮ್ಮ ಕನ್ನಡಿಗರ ಈಗ ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಹೇಳಿದಾಗೆ ನಮ್ಮ ವಿಶೇಷವಾಗಿ ನಮ್ಮಲ್ಲಿ ಏನು ಒಂದು NRI ಸೆಲ್ ಇದೆ, ಅದರ ಮುಖಾಂತರ ಹೆಚ್ಚು ಇನ್ನೂ ನಾವು ಅವರನ್ನು ಚೆನ್ನಾಗಿ ಅವ್ರ ಜೊತೆ ನಾವು ಸಂಬಂಧ ಇಟ್ಕೊಂಡ್ರೆ ನಮ್ಮ ರಾಜ್ಯಕ್ಕೇ ಒಳ್ಳೆಯದು. ಅವರು ಬಂಡವಾಳ ಹೂಡಿಕೆಯನ್ನು ಕೂಡ ಮಾಡ್ತಕ್ಕಂಥದ್ದು ಇರ್ತದೆ ಮತ್ತು ಬೇರೆ ಬೇರೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುವಂಥ ವಿಚಾರಗಳ ಬಗ್ಗೆ ಅವರು ಆಸಕ್ತಿ ತಗೊಂಡು ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಈಗ ಮಾನ್ಯ ಸಭಾಧ್ಯಕ್ಷರು ನಮ್ಮ ಭಾರತೀಯರು ವಿಶ್ವದಲ್ಲಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದ್ದಾರೆ. ಯಾಕಂದರೆ 2ನೇ ಜನರೇಷನ್ 3ನೇ ಜನರೇಷನ್ಗೆ ಬಂದಿದ್ದಾರೆ ಮತ್ತು ಅಲ್ಲಿ ಆ ರಾಷ್ಟ್ರಗಳಲ್ಲಿ ಅವರು ಭಾಳ ದೊಡ್ಡ ದೊಡ್ಡ ಉನ್ನತ ಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ದೊಡ್ಡ ಮಟ್ಟದಲ್ಲಿ ಇವತ್ತು ದಿವಸ ನಮ್ಮ ಭಾರತೀಯರು ಮತ್ತು ಕನ್ನಡಿಗರು ಬೆಳೆದಿದ್ದಾರೆ. ಸೊ ನಾವು ಎಷ್ಟು ಅವ್ರ ಜೊತೆ ಸಂಬಂಧ ನಾವು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೇನೆ ಒಳ್ಳೇದದು. ಅದರಿಂದ ನಮ್ಮ ಸರ್ಕಾರದಲ್ಲಿ ಇರುವಂಥ ಏನು ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಆರತಿ ಕೃಷ್ಣ ಅವರು ಬಹುಶಃ ಅದಕ್ಕೆ ಅಧ್ಯಕ್ಷರಿದ್ದಾರೆ. ಅವರು ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನು ಇನ್ನೂ ಈ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡುವಂಥದ್ದು ಮಾಡಿ ಅದು ಇನ್ನು ಹೆಚ್ಚಿನ ಮುಂದಿನ ದಿವಸಗಳಲ್ಲಿ ಅವರ ಇನ್ವಾಲ್ವ್ಮೆಂಟನ್ನು ನಾವು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಕೂಡ ಮಾಡಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟು ತಮಗೆ ಮತ್ತೊಮ್ಮೆ ನಾನು ವಿಶೇಷವಾದಂಥ ಅಭಿನಂದನೆ ಮತ್ತು ಬಂದಿರುವಂಥ ಎಲ್ಲ ಅನಿವಾಸಿ ನಮ್ಮ ಕನ್ನಡಿಗರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕನ್ನಡಿಗರು, ಅನಿವಾಸಿ ಕನ್ನಡಿಗರು ನಮ್ಮ ಸಭಾಧ್ಯಕ್ಷರ ಒಂದು ಇಂಟ್ರೆಸ್ಟ್ ತಗೊಂಡಿದ್ದರಿಂದ ಅವರ ಒಂದು ವಿನಂತಿ ಮೇರೆಗೆ ಅವತ್ತು ದಿವಸ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಒಗ್ಸಾಲೆಯಲ್ಲಿ ಅವತ್ತು ದಿವಸ ನಮ್ಮನ್ನು ನಡೆಯುವಂಥ ಅವರ ಕುರಿತು ಅವರ ಕೊಡುಗೆ ಮತ್ತು ಅವರ ಸಮಸ್ಯೆಗಳನ್ನ ಕೂಡ ಇವತ್ತು ಈ ಸದನದಲ್ಲಿ ಮಾತನಾಡಲಿಕ್ಕೆ ಸಭಾಧ್ಯಕ್ಷರು ಅವಕಾಶ ಮಾಡಿಕೊಡ್ತಾರೆ. ಅವರಿಗೆ ನಾನು ಸ್ವಾಗತವನ್ನು ಕೂಡ ಕೋರಿ ಸಭಾಧ್ಯಕ್ಷರು ಅಭಿನಂದನೆ ಸಲ್ಲಿಸಿ, ಇವತ್ತು ಅನಿವಾಸಿ ಭಾರತೀಯರು ಮತ್ತು ಅನಿವಾಸಿ ಕನ್ನಡಿಗರು ವಿಶೇಷವಾಗಿ ಇವತ್ತು ವಿದೇಶಗಳಲ್ಲಿ ಅವರೆಲ್ಲರೂ ತಮ್ಮ ಉದ್ಯೋಗವನ್ನು ಹುಡ್ಕೊಂಡು ಅಥವಾ ಅಲ್ಲಿ ಹೋಗಿ ವ್ಯಾಪಾರವನ್ನು ಮಾಡಿಕೊಂಡು ಇಂಡಸ್ಟ್ರಿಯನ್ನು ಮಾಡಿಕೊಂಡು ಇವತ್ತು ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ದುಬೈ ಇರ್ಬೋದು, ಈ ಥರ ಎಲ್ಲ ದೇಶಗಳಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ದೇಶದ ಒಂದು ಅಭಿವೃದ್ಧಿಯಲ್ಲಿ ಅನಿವಾಸಿ ಭಾರತೀಯರು ಮತ್ತು ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಅನಿವಾಸಿ ಕನ್ನಡಿಗರು ಕೂಡ ಒಂದು ಪಾಲು ಇದೆ ಅಂತ ಹೇಳಿದ್ದು ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮಗೆ ಒಂದು ಮಾಹಿತಿಯನ್ನು ಇವತ್ತು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ.
ಇವತ್ತು ಏನು ಅನಿವಾಸಿ ಕನ್ನಡಿಗರು, ಅನಿವಾಸಿ ಭಾರತೀಯರು ಉದ್ಯೋಗ ವ್ಯಾಪಾರ ಮಾಡಲಿಕ್ಕೆ ಒಂದು ಸಹ ವಿದೇಶಕ್ಕೆ ಹೋಗಿ ನೆಲೆಸಿ ಇವತ್ತೊಂದು ಸಹ ಭಾರತ ದೇಶದ ಬಾವುಟವನ್ನು, ಕನ್ನಡ ನಾಡಿನ ಬಾವುಟವನ್ನು ಆ ಒಂದು ದೇಶಗಳಲ್ಲಿ ಇವತ್ತು ಸಹ ಎತ್ತಿಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಮತ್ತು ಬಹಳಷ್ಟು ಇವತ್ತು ರಿವರ್ಸ್ ಟ್ರೈನ್ ಅಂತ 60-80% ಜನ ಇವತ್ತು ಸಹ ಮತ್ತೆ ವಾಪಸ್ ತಾಯಿ ನಾಡಿಗೆ ಬರಲಿಕ್ಕೆ ಇವತ್ತು ಸಹ ಕನ್ನಡ ನಾಡಿಗೆ ಬರಲಿಕ್ಕೆ ಇವತ್ತು ಸಹ ಆಸಕ್ತರಾಗಿದ್ದಾರೆ. ರಿವರ್ಸ್ ಟ್ರೈನ್ ಅಂದ್ರೆ ಬ್ರೈನ್ ಡ್ರೈನ್, ಬಟ್ ರಿವರ್ಸ್ ಟ್ರೈನ್ಗೆ ನಾವು ವಾಪಸ್ ಬರಲಿಕ್ಕೆ ಆಸಕ್ತರಾಗಿದ್ದಾರೆ. ಅವರಿಗೆ ನಾವು ಸೂಕ್ತವಾದಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ನಾವು ಮಾಡಿಕೊಡ್ಬೇಕಾಗಿದೆ. ಅವ್ರು ಹೇಳ್ತಾರೆ ಇವತ್ತು ಸಹ ವಿವಿಧ ರಾಜ್ಯಗಳಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದಾವೆ, ಏನೆಲ್ಲ ವ್ಯವಸ್ಥೆ ಇದೆ, ಅದೆಲ್ಲವನ್ನು ಕೂಡ ನಾವು ಕೂಡ ತಿಳ್ಕೊಂಡು ನಮ್ಮ ಗೃಹ ಸಚಿವರು ಪರಮೇಶ್ವರ್ ಸಾಹೇಬ್ ಅವರು ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಅವತ್ತು ಸಹ ಅನಿವಾಸಿ ಭಾರತೀಯರ ಬಗ್ಗೆ, ಅನಿವಾಸಿ ಕನ್ನಡಿಗರ ಬಗ್ಗೆ ವಿಶೇಷವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಅವತ್ತು ಸಹ ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಯಾಕಂದ್ರೆ ಅವರ ಒಂದು ಬೇಡಿಕೆ ಇಲ್ಲಿ ಒಂದು ಡೈರೆಕ್ಟರೇಟ್ ಆಗಬೇಕು, ಅಥವಾ ಇಲ್ಲಿ ಒಂದು ಸಪರೇಟ್ ಮಿನಿಸ್ಟ್ರಿ ಆಗಬೇಕು, ಅಥವಾ ಮಿನಿಸ್ಟ್ರಿಯಲ್ಲಿ ಒಂದು ಭಾಗ ಆಗಬೇಕು ಅಂತೇಳಿ ಅದು ಮಾಡುವುದು ಸೂಕ್ತ ಅಂತೇಳಿ ನಾನು ಕೂಡ ಭಾವಿಸಿದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ 2018ರಲ್ಲಿ ಇವತ್ತು ಸಹ NRI ಫೋರಂ ಕರ್ನಾಟಕ ಅಂತ ಹೇಳಿದ್ರು ಸಹ ಇದು ಬಹಳಷ್ಟು ಕೆಲಸ ಆಗಬೇಕಾಗಿದೆ. ಹೆಸರಿಗೆ ಮಾತ್ರ ಇವತ್ತು ಸಹ ಅದು NRI ಫೋರಂ ಆಗಬಾರ್ದು. ಅದಕ್ಕೊಬ್ಬರನ್ನ ಅಧ್ಯಕ್ಷ ಮಾಡ್ತೀವಿ, ಅವ್ರಿಗೆ ಒಂದು ಸ್ವಲ್ಪ ಫೆಸಿಲಿಟಿ ಕೊಡ್ತೀವಿ, ಆದರೆ ಅದು ಬಹಳ ಅರ್ಥಪೂರ್ಣವಾಗಿ ಕೆಲಸ ಮಾಡಬೇಕು ಅನ್ನುವ ಒಂದು ಅಭಿಪ್ರಾಯನೂ ಕೂಡ ನಾನು ಕೂಡ ಹೊಂದಿದೆ. ಇವತ್ತು ಅವರ NRI ಡಾಟಾಬೇಸನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ನಾನು ವಿಶೇಷವಾಗಿ ಬೃಹತ್ ಕೈಗಾರಿಕಾ ಸಚಿವನಾದ್ಮೇಲೆ ನಾನು ಸುಮಾರು 2-3 ವಾರಗಳ ಕಾಲ ನಾನು ಅಮೆರಿಕ ಕೂಡ ಹೋಗಿದ್ದೆ. ಅಲ್ಲಿಯ ಕನ್ನಡಿಗರು ತುಂಬ ಸಹ ಬಹುಶಃ ನಮ್ಮ ಕನ್ನಡದ ಬಾವುಟವನ್ನು ಎತ್ತಿ ಹಿಡಿದುವಲ್ಲಿ ತಮ್ಮದೇ ಆದಂಥ ಸಂಸ್ಥೆಗಳನ್ನ ಮಾಡಿಕೊಂಡು, ಅಕ್ಕ ಮತ್ತು ಇನ್ನಿತರ ಸಂಸ್ಥೆಗಳು 2 ಸಂಸ್ಥೆಗಳಿವೆ, ಅಲ್ಲಿ ಹೋಗಿ ನಾನು ಭಾಗವಹಿಸಿದೆ, ಭೇಟಿಯಾಗಿದೆ. ಅವರು ತಮ್ಮ ಏನು ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಇದ್ದಾರೆ, ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲರನ್ನೂ ಕೂಡಿಸಿ ಇವತ್ತು ಕನ್ನಡ ನಾಡಿಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಎಷ್ಟು ಇನ್ವೆಸ್ಟ್ಮೆಂಟ್ಸ್ ನಾವು ತರಲಿಕ್ಕೆ ಸಾಧ್ಯ ಆಗ್ತದೆ, ಎಷ್ಟು ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದನ್ನು ಕೂಡ ತಮ್ಮದೇ ಆದಂಥ ಒಂದು ಮಾರ್ಗದರ್ಶನವನ್ನು ಕೂಡ ಮಾಡಿದಂಥದ್ದು, ಅಂಥ ಬೆಂಬಲವನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಹೀಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ನಾವು ನೋಡಿದ್ದೀವಿ ಕರೋನಾ ಸಂದರ್ಭದಲ್ಲಿ, ನಾನು ನೋಡಿದ್ದೀನಿ, ನನಗೂ ಕೂಡ ಅವರೆಲ್ಲರೂ ಕೂಡ ಮಾತನಾಡಿದರು. ಇವತ್ತು ಗಲ್ಫ್ನಲ್ಲಿರುವಂಥ UAE ಇರುವಂಥ ಎಲ್ಲ ನಮ್ಮ ಕನ್ನಡಿಗರೇನಿದ್ದಾರೆ, ಅಲ್ಲಿ ಕೊರೋನಾದಲ್ಲಿ ಇವತ್ತು ಸಹ ಏನು ಸಮಸ್ಯೆಗೆ ಬರ್ತಾ ಇರುವಂಥ ಜನರಿಗೆ ಅಥವಾ ಉದ್ಯೋಗ ಕಳ್ಕೊಂಡಂಥ ಜನರಿಗೆ ಅವರು ಸಹಾಯಹಸ್ತವನ್ನು ಮಾಡಿದ್ದನ್ನು ಕೂಡ ನಾನು ಕೂಡ ಕಂಡಿದ್ದೀನಿ. ನಾನು ಕೂಡ ಅವ್ರ ಜೊತೆ ಕೈನೂ ಕೂಡ ಜೋಡಿಸಿದ್ದೀನಿ. ಅದೇ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಕಳ್ಕೊತಾರೆ ಲೇಬರ್ಸ್, ಕೆಲಸ ಕಳ್ಕೊಂಡ ಸಂದರ್ಭದಲ್ಲಿ ಇವರು ಅವ್ರ ನೆರವಿಗೆ ಬಂದಿದ್ದಾರೆ. ಹೀಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಅಭಿನಂದಿಸ್ತೇನೆ. ನಾವು ಅವ್ರನ್ನೆಲ್ಲ ಇಲ್ಲಿ ಕೂಡಿಸಿದೊಂದು ಈ ಒಂದು 0 ಅವರ್ನ ಡಿಸ್ಕಷನ್ಗೆ ಆಸ್ಪದ ಮಾಡಿಕೊಟ್ಟಿದ್ದಾರೆ. ಮತ್ತು ರಾಜ್ಯ ಸರ್ಕಾರಕ್ಕೂ ಅನೇಕ ವಿನಂತಿಗಳಿದ್ದಾವೆ, ಅದರಂತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅವರು ಅನೇಕ ವಿನಂತಿಗಳಿದ್ದಾವೆ. ಅಂದರೆ ಎಲೆಕ್ಟ್ರಾನಿಕ್ ಟ್ರಾನ್ಸ್ಪೋರ್ಟೆಡ್ ಪೋಸ್ಟ್ ಬ್ಯಾಲೆಟ್ ಸಿಸ್ಟಮ್ ಅನ್ನು ಕೇಳಿದ್ದಾರೆ. ಹೀಗೆ ಅನೇಕ ವಿಚಾರಗಳನ್ನ, ಸೇಫ್ಟಿ ಆಫ್ NRIs ಕೇಳಿದ್ದಾರೆ. ಎಲ್ಲವನ್ನು ಕೂಡ ಸಹ ನಾವು ನಮ್ಮ ರಾಜ್ಯ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪತ್ರ ಬರೆದು ಅದನ್ನು ನಿರಂತರವಾಗಿ ನಾವು ಫಾಲೋ ಮಾಡಿ ಈ ಎಲ್ಲ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅವರ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನ ಸಹ ನಾವು ಪರಿಹಾರ ಮಾಡಲಿಕ್ಕೆ ಇವತ್ತು ಸಹ ನಾವು ಪ್ರಯತ್ನವನ್ನು ಮಾಡಬೇಕು ಅನ್ನೋ ಮಾತನ್ನು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೀನಿ. ನಿಮ್ಮ ಸೇವೆ ಇವತ್ತು ಸಹ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅಪಾರವಾದಂಥದ್ದು. ನಮ್ಮ ದೇಶದ ಬೆಳವಣಿಗೆಯಲ್ಲಿ, ರಾಜ್ಯದ ಬೆಳವಣಿಗೆಯಲ್ಲಿ ನಿಮ್ಮದೇ ಆದಂಥ ಒಂದು ಕೊಡುಗೆ ಇವತ್ತು ಇದೆ ಅನ್ನುವಂಥದ್ದು ಸ್ಮರಣೆ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದಿಸಿ ನನ್ನ ಮಾತಿಗೆ ನಮಸ್ಕಾರ.